ಬರೋಬ್ಬರಿ 12 ಗಂಟೆಗಳ ತನಕ ಕರ್ನಾಟಕವನ್ನು ಸ್ತಬ್ಧ ಮಾಡಬೇಕು ಅನ್ನೋದು ಕನ್ನಡ ಸಂಘಟನೆಗಳ ಒತ್ತಾಸೆ. ಸೊ ಈ ವಿಚಾರಕ್ಕೆ ಹಲವು ವಲಯಗಳಿಂದ ವ್ಯಕ್ತ ಆಗ್ತಾ ಇರುವಂತಹ ಪ್ರತಿಕ್ರಿಯೆ ಏನು, ಹೋಟೆಲ್ ಅಸೋಸಿಯೇಷನ್ ಅವರು ಏನು ಹೇಳ್ತಾರೆ, ಹೋಟೆಲ್ ಉದ್ಯಮ ಓಪನ್ ಇರುತ್ತಾ ಇರಲ್ವಾ, ಆ ಡೀಟೇಲ್ಸ್ ಬಂತು ನೋಡಿ. ಕರ್ನಾಟಕ ಬಂದ್ಗೆ ಹೋಟೆಲ್ನವರು ಕೂಡ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಬಟ್ ಹೋಟೆಲ್ ಅಸೋಸಿಯೇಷನ್ ನಿಂದ ನೈತಿಕ ಬೆಂಬಲ ಮಾತ್ರ ವ್ಯಕ್ತ ಆಗ್ತಾ ಇದೆ. ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷ ಪಿ.ಸಿ. ರಾವ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಬಂದ್ ದಿನ ಹೋಟೆಲ್ಗಳು ಎಂದಿನಂತೆ ಕಾರ್ಯವನ್ನ ನಿರ್ವಹಿಸುತ್ತೆ ಆ ಮೂಲಕ ಅನ್ನೋದು ಸ್ಪಷ್ಟ. ನೆಲ, ಜಲ ಮತ್ತು ಭಾಷೆಯ ವಿಚಾರವಾಗಿ ಕನ್ನಡಿಗರಿಗೆ ಹಾಗೂ ಕರ್ನಾಟಕಕ್ಕೆ ಯಾವುದೇ ಅನ್ಯಾಯವಾದಾಗ ನಾವೆಲ್ಲರೂ ಕನ್ನಡ ಪರ ಹೋರಾಟಗಾರರ ಜೊತೆ ಕೈ ಜೋಡಿಸುವುದು ನಮ್ಮ ಕರ್ತವ್ಯ ಕೂಡ. ಹೀಗಿದ್ದರೂ ಹೋಟೆಲ್ ಉದ್ಯಮ ಅಗತ್ಯ ಸೇವೆಯ ಅಡಿಯಲ್ಲಿ ಬರುವುದರಿಂದ ಹಾಗೂ ಜನಸಾಮಾನ್ಯರಿಗೆ ಆಗಿಂದಾಗೆ ಆಹಾರ ಪೂರೈಸಬೇಕಾಗುವುದರಿಂದ 22ರ ಬಂದಿನಲ್ಲಿ ನಾವು ನೈತಿಕ ಬೆಂಬಲ ಕೊಡಲಿದ್ದೇವೆ. ಹೋಟೆಲ್ ಅಸೋಸಿಯೇಷನ್ ನಂತರ ಈಗ ಪ್ರಶ್ನೆ ಬರೋದು, ಓಲಾ ಊಬರ್ ಚಾಲಕರ ಸಂಘ ಏನು ಹೇಳುತ್ತೆ ಅಂತ. ಬೆಂಬಲ ಕೊಡ್ತಾರಾ ಅಥವಾ ರಸ್ತೆಗಿಳಿತಾರಾ ಅನ್ನೋ ಪ್ರಶ್ನೆಗೆ ಉತ್ತರ ಬಂದಿದೆ. ಬಂದ್ಗೆ ಓಲಾ ಊಬರ್ ಸಂಘಟನೆಗಳು ಕೂಡ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇದೆ. ಇನ್ಫ್ಯಾಕ್ಟ್ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ನಮ್ಮ ವಾಹನಗಳು ಸೇವೆಯಲ್ಲಿ ಇರಲ್ಲ. ನಾಳೆ ಬಂದ್ ವೇಳೆ ಓಲಾ ಮತ್ತು ಊಬರ್ ಸೇವೆಗಳು ಇರಲ್ಲ ಅನ್ನೋದನ್ನ ಓಲಾ ಊಬರ್ ಅಸೋಸಿಯೇಷನ್ ಅಧ್ಯಕ್ಷ ತನ್ವೀರ್ ಪಾಷಾ ಅವರು ಸ್ಟೇಟ್ಮೆಂಟ್ ಕೊಡೋದ್ರ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದಾರೆ. 2ನೇ ತಾರೀಕು ಕರೆ ನೀಡಿರ್ತಕ್ಕಂಥ ಕರ್ನಾಟಕ ಬಂದ್ಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ. ನಾಡು, ನುಡಿ, ನೆಲ, ಜಲ, ಭಾಷೆಯ ವಿಚಾರದಲ್ಲಿ ಯಾವಾಗಲೂ ಸಹ ನಾವು ನಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಈ ಬಾರಿ ನಮಗೆ ಈ ಹೋರಾಟದಲ್ಲಿ ನಾವು ಸಹ ಪಾಲ್ಗೊಂಡು ನಮ್ಮ ಒಂದು ಧ್ವನಿಯನ್ನು ಸಹ ಎತ್ತುತ್ತಾ ಇದ್ದೇವೆ. ಈಗಾಗಲೇ 10,000ಕ್ಕೂ ಹೆಚ್ಚು ಹೊರ ರಾಜ್ಯದ ಚಾಲಕರು ಬಂದು ಇಲ್ಲಿ ನಮ್ಮ ಉದ್ಯೋಗವನ್ನು ಸಹ ಕಿತ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ ಬಾರಿ ಗಟ್ಟಿ ಧ್ವನಿಯಲ್ಲಿ ನಾವು ಸಹ ಸರ್ಕಾರಕ್ಕೆ ಸಂದೇಶವನ್ನು ನೀಡ್ತಾ ಇದ್ದೇವೆ. ಕೇವಲ ಮರಾಠಿಗರಿಂದ ಒಂದೇ ಅಲ್ಲ, ಎಲ್ಲ ರೀತಿಯಲ್ಲೂ ಕನ್ನಡದವರಿಗೆ, ಕನ್ನಡ ನಾಡಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದೇವೆ. ಹಾಗಾಗಿ ಈ ಒಂದು 22ರ ಬಂದ್ಗೆ ನಮ್ಮ ಸಂಪೂರ್ಣ ಶಾಲಾ ವಾಹನ ಚಾಲಕರ ಸಂಘ ನೈತಿಕ ಬೆಂಬಲವನ್ನು ಕೊಡ್ತಾ ಇದೆ. ನಾಳಿನ ಬಂದ್ಗೆ ಮಕ್ಕಳಿಗೆ ಪರೀಕ್ಷೆಗಳು ನಡೀತಾ ಇದೆ. ಮಕ್ಕಳು ಪಾಪ ವರ್ಷ ಪೂರ್ತಿ ಓದಿರ್ತಾರೆ, ಸಿಲೆಬಸ್ ಅನ್ನ ವಿಪರೀತವಾಗಿ ಕಂಠಪಾಠ ಮಾಡಿರ್ತಾರೆ, ಪ್ರಿಪರೇಷನ್ ಮಾಡಿರ್ತಾರೆ. ಈ ಸಮಯದಲ್ಲಿ ಬಂಧನ ಘೋಷಣೆ ಮಾಡಿದ್ದಾರೆ. ಆದ್ರಿಂದ ನಾವು ಬಂದ್ಗೆ ನೈತಿಕ ಬೆಂಬಲವನ್ನು ಅಷ್ಟೇ ಕೊಡ್ತೀವಿ. ಬಂದ್ ಕರೆ ಕೊಟ್ಟಿರುವ ಉದ್ದೇಶ ಒಳ್ಳೆಯದು, ಬಟ್ ದಿನಾಂಕ ಸಮಯ ಸರಿ ಇಲ್ಲ ಅಂತ ಶಾಲಾ ವಾಹನ ಚಾಲಕರ ಯೂನಿಯನ್ ಅಧ್ಯಕ್ಷರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವ ಹಿರಿಯ ಹೋರಾಟಗಾರರಾದ ಶ್ರೀಯುತ ವಾಟಾಳ್ ನಾಗರಾಜ್ ಅವರ ನೇತೃತ್ವದ ತಂಡಕ್ಕೆ ತಿಳಿಸಿದ್ದೇನೆಂದರೆ, ಮಕ್ಕಳಿಗೆ ವರ್ಷ ಪೂರ್ತಿ ಓದಿದ್ದಾರೆ ಮಕ್ಕಳು, ಅವರಿಗೆ ಇದು ಫೈನಲ್ ಎಕ್ಸಾಮು, ಯಾವುದೇ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ನೈತಿಕ ಬೆಂಬಲ ಕೊಡ್ತೀವಿ. ಈ ನಾಡು, ನೆಲ, ಜಲ, ಭಾಷೆಗೆ ಯಾವುದೇ ಹೋರಾಟಕ್ಕೂ ನಾವು ಸದಾ ಸಿದ್ಧವಾಗಿದ್ದೀವಿ ಅಂತ ತಿಳಿಸ್ತಾ ನಮ್ಮ ನೈತಿಕ ಬೆಂಬಲ ಇರಲಿ ಅಂತ ಹೇಳ್ಬಿಟ್ಟಿದ್ದೇನೆ.